ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಯೆಶಾಯನು ತನ್ನ ಪ್ರವಾದನೆಯ ಒಂದು ಆರಂಭದಲ್ಲಿಯೇ ನಾವು ನೋಡ್ತೇವೆ, ದೇವರು ಯಾವ ರೀತಿ ತನ್ನನ್ನು ಸೇವೆಗೆ ಕರೆದನು ಎಂಬುದಾಗಿ ಈ 6ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ. ಯೆಶಾಯ ಒಬ್ಬ ದೊಡ್ಡ ಪ್ರವಾದಿಯಾಗಿ ಮಾರ್ಪಟ್ಟವನು. ಅನೇಕ ರಾಜರುಗಳ ಸಮಯದಲ್ಲಿ ಪ್ರವಾದನೆಯನ್ನು ಮಾಡಿದವನು. ನಾವು 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ, ಯಹೂದ ದೇಶದ ಅರಸರಾದ ಉಜ್ಜಿಯ, ಯೋತಾಮ, ಆಹಾಜ, ಹಿಜ್ಕೀಯ ಇವರ ಕಾಲದಲ್ಲಿ ಈ ಯೆರೂಸಲೇಮಿನಲ್ಲಿದ್ದುಕೊಂಡು ಯಹೂದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಯೆಶಾಯನಿಗೆ ದರ್ಶನ ಆಗ್ತದೆ. ಹೆಚ್ಚು ಕಡಿಮೆ 62 ವರ್ಷಗಳ ಕಾಲ 4 ರಾಜರುಗಳ ಕಾಲದಲ್ಲಿ ಒಬ್ಬ ಪ್ರವಾದಿಯಾಗಿ ಇವನು ಸೇವೆಯನ್ನು ಮಾಡ್ತಾನೆ. 62 ವರ್ಷಗಳ ಕಾಲ ಪ್ರವಾದನ ಸೇವೆಯನ್ನು ಮಾಡ್ತಾನೆ. ಸತ್ಯವೇದದಲ್ಲಿ ಹೆಚ್ಚು ಪ್ರವಾದಿಗಳ ಪುಸ್ತಕದಲ್ಲಿ ಹೆಚ್ಚು ಅಧ್ಯಾಯಗಳಿರುವಂತಹ ಒಂದು ಪುಸ್ತಕ ಯೆಶಾಯನ ಪ್ರವಾದನ ಪುಸ್ತಕ ಎಂಬುದಾಗಿ ನೋಡ್ಬೋದು. ಹಾಗಾದರೆ ಅವನ ಸೇವೆಯನ್ನು, ಅವನಿಗೆ ಕರೆದಂತಹ ಸೇವೆಯ ಆ ಕರೆ ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಾವು 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ. ಪರಲೋಕದಲ್ಲಿರುವಂತಹ ಪರಿಶುದ್ಧನಾದ ದೇವರ ಒಂದು ದರ್ಶನವನ್ನು ನೋಡಿದಾಗ, ಪರಿಶುದ್ಧನು 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 ಎಂಬುದಾಗಿ ಕೂಗುವಂತಹ ಶಬ್ದವನ್ನು ಕೇಳಿದಾಗ ಇವನು ಹೇಳ್ತಾನೆ, ಅಯ್ಯೋ ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸ್ತಾ ಇದ್ದೇನೆ. ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಕಂಡವು, ಸೇನಾಧೀಶನಾದ ಯೆಹೋವನನ್ನು ಕಂಡುಬಿಡ್ತು ಎಂಬುದಾಗಿ ಹೇಳಿದಾಗ ಅಲ್ಲಿ ದೂತನು ಬಂದು ಅವನನ್ನು ಶುದ್ಧೀಕರಿಸ್ತಾ ಇದ್ದಾನೆ. ಅಲ್ಲಿಂದ ಒಂದು ಶಬ್ದ ಕೇಳ್ತಾ ಇದೆ, ಯಾರನ್ನು ಕಳಿಸ್ಲಿ, ನಾನು ಯಾರನ್ನ ಕಳಿಸಲಿ, ಯಾರು ನನಗೋಸ್ಕರ ಹೋಗ್ತಾರೆ. ಜನರ ಮಧ್ಯದಲ್ಲಿ ಜನರಿಗೆ ನನ್ನ ಸಂದೇಶವನ್ನು ತಿಳಿಸುವುದಕ್ಕಾಗಿ, ನಾನು ತಿಳಿಸಬೇಕಾದಂತಹ ಮಾತುಗಳನ್ನು ತಿಳಿಸುವುದಕ್ಕಾಗಿ ಯಾರು ಹೋಗ್ತಾರೆ ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾ ಇರುವಂಥ ಒಂದು ಮಾತು, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಇವತ್ತು ಅನೇಕರು ಯಾರಿದ್ದೀರಾ ಅಂತ ಕೇಳಿದ್ರೆ, ಬೇರೆ ಅನೇಕ ಕಾರ್ಯಗಳಿಗೆ ನಾನಿದ್ದೇನೆ. ಯಾರಾದರೂ ಕೇಳಿದ್ರೆ, ಪಿಕ್ನಿಕ್ ಹೋಗೋಕ್ಕೆ ಯಾರು ಬರ್ತೀರಾ, ಅಥವಾ ಆಟ ಆಡೋಕ್ಕೆ ಯಾರು ಬರ್ತೀರಾ, ವಿವಿಧ ಕಾರ್ಯಗಳನ್ನ ಕೇಳಿದ್ರೆ ನಾನು ಬರ್ತೀನಿ. ಆದರೆ ಸೇವೆಗೆ ಹೋಗೋಣ ಬರ್ತೀರಾ, ಯಾರು ಬರ್ತೀರಾ? ಯಾರೂ ಇಲ್ಲ. ಸೇವೆಗೆ ಸಹಾಯ ಮಾಡೋಕ್ಕೆ ಯಾರು ಬರ್ತೀರಾ? ಯಾರೂ ಇಲ್ಲ. ಆರ್ಥಿಕವಾಗಿ ಹಣ ಕೊಟ್ಟು ಸಹಾಯ ಮಾಡೋಕ್ಕೆ ಯಾರಿದ್ದೀರಾ? ಕೈ ಎತ್ತಿ. ಯಾರೂ ಕೈ ಎತ್ತಲ್ಲ. ಹಳ್ಳಿಗೆ ಸೇವೆಗೆ ಹೋಗೋಣ, ಯಾರು ಬರ್ತೀರಾ? ಯಾರೂ ಬರಲ್ಲ. ಆದರೆ ಇವತ್ತು ವಾಕ್ಯ ಹೇಳ್ತದೆ, ಯೆಶಾಯನ ಹಾಗೆ ಈಗೋ ನಾನಿದ್ದೇನೆ ಸ್ವಾಮಿ, ನಾನು ಅದನ್ನು ಮಾಡೋದಕ್ಕೆ ತಯಾರಿದ್ದೇನೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವುದಾದರೆ ಆ ದೇವರು ನನ್ನನ್ನು, ನಿಮ್ಮನ್ನು ನೋಡಿ ಮೆಚ್ಚುವನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಆತನು ನನ್ನನ್ನು, ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ಇಂಥ ಕಡೆಯಲ್ಲಿ ಇಂಥ ವಿಷಯವನ್ನು ಮಾಡಬೇಕು, ಇಂಥ ಕಡೆ ಸೇವೆ ಮಾಡಬೇಕು. ನಾನು ಯಾರನ್ನು ಕಳುಹಿಸಲಿ? ಅಥವಾ ಒಬ್ಬ ವ್ಯಕ್ತಿ ಒಂದು ವೇಳೆ ರೋಗದಲ್ಲಿರ್ಬೋದು, ವೇದನೆಯಿರ್ಬೋದು, ಅವನಿಗೊಂದು ಸಮಾಧಾನ ಕೊಡುವುದಕ್ಕಾಗಿ, ಅವನಿಗೊಂದು ಧೈರ್ಯ ಕೊಡುವುದಕ್ಕಾಗಿ, ಅವನ ಮನೆಗೆ ಕಳಿಸುವುದಕ್ಕಾಗಿ, ಅವರ ಬಳಿಗೆ ಹೋಗುವುದಕ್ಕಾಗಿ ಯಾರಿದ್ದಾರೆ, ಯಾರನ್ನು ಕಳಿಸಲಿ ಅಂತ ಕೇಳಿದಾಗ ದೇವರ ಹತ್ರ ಹೇಳಬೇಕು, ಸ್ವಾಮಿ ನನ್ನನ್ನು ಕಳುಹಿಸು, ನಾನು ಹೋಗ್ತೀನಿ ಸ್ವಾಮಿ. ಒಂದು ವೇಳೆ ನೀವು ಕೇಳ್ತಾ ಇರ್ಬೋದು, ಇವಾಗ ಪ್ರಸಂಗ ಕೇಳ್ತಾ ಇರ್ಬೇಕು, ನಿಮ್ಗೆ ಅನ್ನಿಸ್ಬೋದು, ನಾನು ಕೆಲಸ ಮಾಡ್ತಾ ಇದ್ದೀನಿ, ಬೇರೆ ಸ್ಥಳಗಳಲ್ಲಿದ್ದೇನೆ, ಇದ್ದುಕೊಂಡು ಕೆಲಸ ಮಾಡಿ ಕೆಲಸ ಎಲ್ಲ ಬಿಟ್ಟು ಹಳ್ಳಿಯಲ್ಲಿ ಸೇವೆಗೆ ಹೋಗೋಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಎಲ್ಲರೂ ಕೆಲಸ ಬಿಟ್ಟು ಸೇವೆಗೆ ಹೋಗುವಂಥ ವಿಷಯವನ್ನು ನಾನು ಮಾತಾಡ್ತಾ ಇಲ್ಲ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕರ್ತನಿಗೆ ಹೇಳಬೇಕು, ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನಿದ್ದೇನೆ ಸ್ವಾಮಿ, ನೀನೇನು ಹೇಳ್ತೀಯೋ ಅದನ್ನು ಮಾಡೋಕ್ಕೆ ರೆಡಿ. ಎಲ್ಲರೂ ಹಳ್ಳಿಗೆ ಹೋಗಿದ್ರೆ ಪ್ರಯೋಜನ ಇಲ್ಲ. ಹಳ್ಳಿಗೆ ಹೋಗೋರಿಗೆ ಸಹಾಯ ಮಾಡೋರು ಬೇಕು, ಹಳ್ಳಿಗೆ ಹೋಗೋರಿಗೆ ಪ್ರಾರ್ಥನೆ ಮಾಡೋರು ಬೇಕು, ಅದೇ ಥರ ಸೇವೆಗೆ ಹೋಗೋರಿಗೆ ಒಂದು ಪ್ರೋತ್ಸಾಹ ಕೊಡೋರು ಬೇಕು. ಅದು ಮಾತ್ರವಲ್ಲ,
ಕೆಲವು ಮನೆಗಳಲ್ಲಿ, ನಿಮ್ಮ ಮನೆಯ ಪಕ್ಕದ ಮನೆಗಳಲ್ಲಿಯೇ ಒಂದು ವೇಳೆ ವೇದನೆಯಲ್ಲಿ, ದುಃಖದಲ್ಲಿ ಯಾರಾದರೂ ಇರ್ಬೋದು. ಅವರನ್ನು ಸಂತೈಸುವುದಕ್ಕೆ ನಾನು ಬರೋಕ್ಕಾಗಲ್ಲ, ನೀವೇ ಹೋಗಬೇಕಾಗತ್ತೆ. ದೇವರು ಕೇಳುವಾಗ, ದೇವರೇ ನಾನಿದ್ದೇನೆ ಸ್ವಾಮಿ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಿನ್ನ ಸೇವೆಯನ್ನು ಮಾಡುವುದಕ್ಕಾಗಿ, ಅನೇಕರಿಗೆ ಆದರಣೆಯಾಗಿ ನಿಲ್ಲುವುದಕ್ಕಾಗಿ, ಅನೇಕರನ್ನ ಧೈರ್ಯಪಡಿಸುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ ಸ್ವಾಮಿ. ಐ ಆಮ್ ರೆಡಿ ಟು ಗೋ. ಆ ಮನೆಗಳಿಗೆ ಹೋಗುವುದಕ್ಕೆ, ಆ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ, ಅವರಿಗೋಸ್ಕರ ಸಮಯವನ್ನು ಬೇರ್ಪಡಿಸಿ ಕಣ್ಣೀರು ಹಾಕುವುದಕ್ಕಾಗಿ ನಾನು ರೆಡಿ ಇದ್ದೇನೆ. ಯೆಶಾಯ ಹೇಳ್ತಾನೆ, ಯಾರನ್ನು ಕಳುಹಿಸಲಿ, ಯಾರು ನನಗೋಸ್ಕರ ಹೋಗ್ತಾರೆ ಎಂಬುದಾಗಿ ಕೇಳಿದಾಗ ಯೆಶಾಯ ಹೇಳ್ತಾನೆ, ಸ್ವಾಮಿ ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಸ್ವಾಮಿ, ನಾನು ಹೋಗಕ್ಕೆ ರೆಡಿ ಇದ್ದೇನೆ. ಆ ರೀತಿ ತನ್ನನ್ನೇ ಸಮರ್ಪಿಸಿಕೊಂಡಂತಹ ಅವನನ್ನು ದೊಡ್ಡ ಪ್ರವಾದಿಗಳ ಪುಸ್ತಕದಲ್ಲಿ ಹೆಚ್ಚು ಅಧ್ಯಾಯಗಳನ್ನು ಬರೆಯುವುದಕ್ಕಾಗೂ ಮಾತ್ರವಲ್ಲ, ಅಷ್ಟು 62 ವರ್ಷಗಳ ಕಾಲ ಸೇವೆ ಮಾಡುವುದಕ್ಕಾಗಿ ದೇವರನ್ನು ಉಪಯೋಗಿಸಿದರೆ, ನಿನ್ನನ್ನು ಉಪಯೋಗಿಸಿ, ನಿನ್ನನ್ನು ಬಲವಾಗಿ ಉಪಯೋಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ನಿನ್ನ ಅವೈಲಬಿಲಿಟಿಯನ್ನು ದೇವರು ನೋಡ್ತಾನೆ. ನೀನು ಒಪ್ಪಿಸಿಕೊಡೋದಾದರೆ ನಿನ್ನನ್ನು ಆತನು ಉಪಯೋಗಿಸ್ತಾನೆ. ಅದಕ್ಕಾಗಿ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನಿನ್ನ ಆಶೀರ್ಸು. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ. ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಂಥ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.